ಧಾರವಾಡದಲ್ಲಿ ಹಾಡಹಗಲೇ ಶಾಲೆಯಿಂದ ಮಕ್ಕಳ ಅಪಹರಣ ಆಗಿದೆ. ನಿಮ್ಮ ತಂದೆ ತಾಯಿ ಕರೀತಾ ಇದ್ದಾರೆ ಅಂತ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಕಮಲಾಪುರ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನಡೆದಂತ ಘಟನೆ ಇದು. ಕಿಡ್ನಾಪ್ ಆದಂತಹ ಇಬ್ಬರು ಮಕ್ಕಳು 8 ವರ್ಷದ ತನ್ವೀರ್ ಅಹಮದ್ ದೊಡ್ಡಮನಿ ಅಂತ, 3ನೇ ತರಗತಿಯಲ್ಲಿ ಓದ್ತಾ ಇದ್ದ ಲಕ್ಷ್ಮಿ, ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದಾರೆ. ಮಧ್ಯಾಹ್ನ ಮಕ್ಕಳ ಊಟದ ನಂತರ ಆರೋಪಿ ಕರ್ಕೊಂಡು ಹೋಗಿದ್ದಾನೆ. ಬೈಕ್ ಮೇಲೆ ಕರ್ಕೊಂಡು ಹೋಗೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಿಮ್ ತಂದೆ ತಾಯಿ ಕರೀತಾ ಇದ್ದಾರೆ ಅಂತ ಮಕ್ಕಳನ್ನ ಬೈಕ್ ಹತ್ತಿಸ್ಕೊಂಡು ಆರೋಪಿ ಕರ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಮಕ್ಕಳನ್ನ ಕಳ್ಕೊಂಡು ಕುಟುಂಬ ಕಣ್ಣೀರ್ ಹಾಕ್ತಾ ಇದೆ. ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಿಸಿಟಿವಿ ದೃಶ್ಯದಲ್ಲಿ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಬ್ಬ ವ್ಯಕ್ತಿ ಇಬ್ಬರು ಮಕ್ಕಳನ್ನ ಬೈಕ್ ಅಲ್ಲಿ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯ ಇದು. ತನ್ವೀರ್ ಅಹಮದ್ ದೊಡ್ಡಮನಿ ಮತ್ತು 3ನೇ ತರಗತಿಯ ಲಕ್ಷ್ಮಿ, ಇಬ್ರು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ಮಧ್ಯಾಹ್ನ ಊಟದ ನಂತರ ಆ ಮಕ್ಕಳಿಗೆ ನಿಮ್ಮ ಪೋಷಕರು ಕರೀತಿದ್ದಾರೆ, ತಂದೆ ತಾಯಿ ಕರೀತಾ ಇದ್ದಾರೆ ಅಂತ ಹೇಳಿದಾನೆ. ಮಕ್ಕಳು ಬಂದು ಬೈಕ್ ಹತ್ತಿದ್ದಾರೆ. ಆರಾಮಾಗಿ ಮಕ್ಕಳನ್ನ ಬೈಕಲ್ಲಿ ಕೂರಿಸ್ಕೊಂಡು ಈತ ಎಸ್ಕೇಪ್ ಆಗಿದ್ದಾನೆ. ಈಗ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ಮಧ್ಯಾಹ್ನದಿಂದ ಮೊಮ್ಮಗಳು ಕಾಣ್ತಾ ಇಲ್ಲ. ಈಗ ಯಾಕಂದ್ರೆ ಹುಡುಕಾಡ್ತಾ ಇದ್ದೀರಾ? ಅವ ಬೈಕ್ ಮೇಲೆ ಕುಂದಿರ್ಸ್ಕೊಂಡು ಹೋಗ್ಯಾನ. ಸರ್ ಬಂದು ಹೇಳ್ಯಾರಿ ನಮ್ಮ ಮನೆಗೆ, ಲಕ್ಷ್ಮಿ ಬಂದಾಳನ್ರಿ ಅಂದ್ರೆ, ಇಲ್ರಿ ಬಂದಿಲ್ಲ ಅಂದೀವ್ರಿ. ಮತ್ತೇನಾರು ನಿಮ್ಮ ಸಂಬಂಧಿಕರು ಅದಾರನ್ರಿ ಅಂದ್ರೆ, ಇದ್ರು ನಿನ್ನ ಬಂದು ಹೋಗ್ಯಾರ ಅವ್ರ ಮಾವಾರು. ಇವತ್ತು ಯಾರು ಇಲ್ರಿ, ನಾವು ಸಾಲಿಗೆ ಬರೋದನ್ನ ಇಲ್ರಿ ಯಾರು ಅಂತ ಹೇಳಿದ್ವಿ ಅಂತ ಸುಮ್ಮನೆ ಆದ್ರಿ. ಅದಕ್ಕೆ ಏನಾತ್ರಿ ಏನಿರಿ, ಏನಿಲ್ಲ ಹಂಗೆ ಕೇಳಿದೀವಲ್ರಿ ಅಂದ್ರಿ. ಬಂದ್ರಿ ಅವ್ರು ಸಾಲಿಗೆ ಬಂದು ಕುಂತ್ಬಿಟ್ಟಾರ್ರಿ ಅವ್ರು ಸರ್ಗಳು. ನಾ ಬಂದು ಬಾಯಿ ಮಾಡಿಂದ ತಗಡಕತ್ತಾರ ಸರ್ಗಳು. ಆ ಮಕ್ಕಳು ಇಬ್ಬರು ಬೈಕ್ ಮೇಲೆ ಹೋಗ್ಯಾರಲ್ಲ, ಅಪರಿಚಿತ ವ್ಯಕ್ತಿ ಯಾರು ಅನ್ನೋದ ಗೊತ್ತಿಲ್ಲ. ಅವ್ರು ಹೆಂಗೆ ಹೋಗ್ಯಾರಂತ ಮಕ್ಕಳು ಅವ್ನ ಜೊತೆ ಬೆನ್ನತ್ತಿ? ಸರ್ ಟೀಚರ್ ಕೇಳ್ಬೇಕ್ರಿ, ಶಾಲೆಯಾಗ ನಾವು ಮನ್ಯಾಗ ಇದ್ದೀವ್ರಿ. ದುಡಿಯಾಕೆ ಹೋಗ್ಯಾರ ತಾಯಿ ತಂದೆ ಆಪರೇಷನ್ ಆಗೈತ್ರಿ, ಕ್ಯಾನ್ಸರ್ ಆಗೈತ್ರಿ. ದುಡಿಯಾಕೆ ಹೋಗ್ಯಾನ, ಇನ್ನೂ ಗೊತ್ತಿಲ್ರಿ ಅವ್ಗೆ. ಶಾಲೆ ಶಿಕ್ಷಕರು ಪ್ರಿನ್ಸಿಪಾಲ್ರು ಏನು ಮಾಡ್ತಾ ಇದ್ರಂತ ಮಕ್ಕಳನ್ನ ಬೈಕ್ ಮೇಲೆ ಕುಂದಿರ್ಸ್ಕೊಂಡು ಹೇಳಿದಿವ್ರಿ. ನಾ ಬಂದು ಬೇದಾಡಿದೆ ರೀ, ಬೇದಾಡಿದ್ರೆ ಆಗೆದ್ದು ಹೋಗ್ಯಾರ. ಟೀಚರ್ಸ್ ಅಂತಾರೆ, ಹಿಂಗೆ ಕಟ್ಟಿ ಮೇಲೆ ಕುಂತ್ರ ಒಳಗೆ ಬಾಯಮ್ಮ ಮಂದಿ ಕುಡಿಸ್ತೀನಿ ಎಲ್ಲಾರನ್ನೂ ಅಂತಾರ್ರಿ ಟೀಚರ್ತಿ. ಹಾಂ ಮತ್ತು ಇವ್ರು ಶಾಲೆಗೆ ಎದಕ್ಕೆ ಅದಾರ ರೀ, ಗೌರ್ಮೆಂಟ್ ಪಗಾರ ತೊಗೊಂಡು. CCTV ಅದಾವೇನ್ರಿ? ಇಲ್ಲ CCTV ಅದಾವ ಸ್ಕೂಲ್ನಾಗ? CCTV ಅದಾವ ಎಲ್ಲಾದ್ರು? ಓನೇನಾರು ಕೊಟ್ಟಾರ. ಸ್ಕೂಲಿನಿಂದಲೇ ಮಕ್ಕಳನ್ನ ವ್ಯಕ್ತಿಯೊಬ್ಬ ಕಿಡ್ನಾಪ್ ಮಾಡಿರೋದು. ಆತ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಕೂಡ ನೋಡ್ತಾ ಇದ್ರಿ. ಸಿಸಿಟಿವಿ ದೃಶ್ಯ ಇದು. 3ನೇ ತರಗತಿ ಓದ್ತಾ ಇದ್ದಂತಹ ಲಕ್ಷ್ಮಿ ಅನ್ನೋ ಬಾಲಕಿ, ಇನ್ನೊಬ್ಬ ಅದೇ ಶಾಲೆಯಲ್ಲಿ ಓದ್ತಾ ಇದ್ದಂತಹ 8 ವರ್ಷದ ಬಾಲಕ ತನ್ವೀರ್ ಅಹಮದ್ ದೊಡ್ಡಮನಿ ಅಂತ. ಇಬ್ಬರನ್ನ ಬೈಕಲ್ಲಿ ಕೂರಿಸ್ಕೊಂಡು ಆ ವ್ಯಕ್ತಿ ಎಸ್ಕೇಪ್ ಆಗಿತ್ತು. ಆ ಮಕ್ಕಳ ಹತ್ರ ತಂದೆ ತಾಯಿ ಕರೀತಿದ್ದಾರೆ ಅಂತ ಹೇಳಿ ಬೈಕಲ್ಲಿ ಕೂರಿಸ್ಕೊಂಡಿದ್ದಾನೆ. ಈಗ ಮಕ್ಕಳ ತಂದೆ ತಾಯಿ ಗೋಳಾಡ್ತಾ ಇದ್ದಾರೆ. ಧಾರವಾಡದ ಕಮಲಾಪುರ ಸರ್ಕಾರಿ ಶಾಲೆ ನಂಬರ್ 4ರಿಂದ ಅಂದರೆ 3ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು ಅಪರಿಚಿತ ವ್ಯಕ್ತಿ ಬೈಕ್ ಮೇಲೆ ಸ್ಕೂಲಿಂದ ನೇರವಾಗಿ ಅವರನ್ನು ಅಪಹರಣ ಮಾಡ್ಕೊಂಡು ಹೋಗಿರುವಂಥದ್ದು ನಮ್ಮ ಎಡಭಾಗದಲ್ಲಿ ತೋರಿಸಿದ್ದೇವೆ. ನಾವು ತೋರಿಸಿರುವಂಥ ದೃಶ್ಯ ಏನಂತಂದರೆ, ಪ್ರಮುಖವಾಗಿ ಇದೇ ಕೊಠಡಿಯಲ್ಲಿ ಇರ್ತಕ್ಕಂಥ ಇಬ್ಬರು ಮಕ್ಕಳನ್ನು ಇಲ್ಲಿಂದ ಏನಾದ್ರು ಬೈಕ್ ಮೇಲಿಂದ ಇಬ್ಬರು ಮಕ್ಕಳನ್ನ ಕರೆದುಕೊಂಡು ಹೋಗುವಂಥದ್ದು ವಿಡಿಯೋ ಕೂಡ ಸದ್ಯ CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅದರಲ್ಲಿ ಸದ್ಯ ತನ್ವೀರ್ ಅಹಮದ್ ದೊಡ್ಡಮನಿ ಅಂತೇಳಿ ಈತ ಏನಂದ್ರೆ 3ನೇ ತರಗತಿ ವಿದ್ಯಾರ್ಥಿ, ಜೊತೆಗೆ ಲಕ್ಷ್ಮೀ ಮಂಜುನಾಥ್ ಕರೆಪ್ನವರು, ಇವಳು ಕೂಡ 3ನೇ ತರಗತಿ ವಿದ್ಯಾರ್ಥಿ. ಅವ್ರ ಪೋಷಕರು ಕೂಡ ಇದ್ದಾರೆ. ಯಾಕಂತಂದರೆ ಮಧ್ಯಾಹ್ನ ಇವತ್ತು 3 ಗಂಟೆಗೆ ಇಬ್ಬರು ಮಕ್ಕಳನ್ನು ಬೈಕ್ ಮೇಲಿಂದ ಅಪಹರಣ ಮಾಡ್ಕೊಂಡು ಹೋಗಿರುವಂಥದ್ದು. ಇಡೀ ಒಂದು ಕಮಲಾಪುರ ಶಾಲೆಯಲ್ಲಿ ಭಯದ ವಾತಾವರಣ ಬಂದಿರುವಂಥದ್ದು. ಯಾಕಂದರೆ ಆ ದೃಶ್ಯಗಳಲ್ಲಿ ತೋರಿಸೋದು, ಯಾಕಂತಂದರೆ ಎಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಪೋಷಕರು ಸದ್ಯ ಈಗ ಅಂದರೆ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಈಗ ಪೋಷಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನಿಮ್ಮ ಮಗನ ಹೆಸರೇನು? ತನ್ವೀರ್ ಅಹಮದ್ ರೀ. ಅವನು ಅಲ್ಲ, ಎಷ್ಟೊತ್ತಿಗೆ ನೀವು ಇಲ್ಲಿ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ದ ಸ್ಕೂಲಿಗೆ? ಆಮೇಲೆ ಮಧ್ಯಾಹ್ನ ಮನೆಗೆ ಏನಾದ್ರು ಊಟಕ್ಕೆ ಬಂದಿದ್ದ? ಹೆಂಗೆ? ಇಲ್ಲ ಮಧ್ಯಾಹ್ನ ಏನು ಬಂದಿಲ್ಲ. ಬೆಳಗ್ಗೆ ಸ್ಕೂಲಿಗೆ ಬರೋ ಟೈಮ್ಗೆ ಬಂದಿದ್ದಾನೆ. 10:15 ಬರ್ತಾರೆ ಅವ್ರು ಸ್ಕೂಲಿಗೆ. ಕರೆಕ್ಟ್ ಬರೋ ಟೈಮ್ಗೆ ಬಂದಿದ್ದಾರೆ. ಮಧ್ಯಾಹ್ನ 3:15 ಸರ್ ಫೋನ್ ಹಚ್ಚಿದ್ರು, ನಿಮ್ಮ ಮಗನ ಯಾಕೆ ಮನೆಗೆ ಕರ್ಕೊಂಡು ಹೋಗಿದ್ದೀರ ಅಂತ ಕೇಳಿದ್ರೆ, ನಾವು ಯಾರು ಕರ್ಕೊಂಡು ಹೋಗಿಲ್ರಿ ಅವಂಗಂತ ನಾನು ಹೇಳಿದೆ. ಮತ್ತು ಆಮೇಲೆ ಮನೆಗೆ ಫೋನ್ ಮಾಡಿ ಕೇಳಿದ್ರೆ ಅವ್ನು ಬಂದಿಲ್ಲ ಅಂತ ಹೇಳಿದ್ರೆ, ಮತ್ತು ಸರ್ ಕೇಳಿದ್ನೆ ನಾನು, ಯಾಕೆ ಸರ ಮತ್ತು ಬಂದಾನಿಲ್ಲೋರಿ, ಅವ್ನ ಮನೆಗೂ ಹೋಗಿಲ್ಲ ಅಂತಂದೆ. ಸರ್ ಇಲ್ಲ ತಗೋರಿ ಬಂದಾನಂತ ಹೇಳಿದ್ರು. ಆಮೇಲೆ ನಾವು ಸುಮ್ಮನೆ ಆದೀವಿ ಬಂದಾರಂತ. ಆಮೇಲೆ ಮತ್ತೆ ಫೋನ್ ಬಂತು, ನಮ್ಮ ಮನೆಯವ್ರು ಕಟ್ಸಿಂತ್ರ ಫೋನ್ ಬಂತು, ಇಲ್ಲ ತನ್ವೀರ ಬಂದೇ ಇಲ್ಲ ಅಂತ, ಹೋಗಿ ಬರೋಣ ಬಾ ಸ್ಕೂಲಿಗೆ ಅಂತ ನಾವು ಬಂದು ಹುಡುಕಾಡತ್ತೇವ್ರಿ.
ನಾವಿಲ್ಲೆಲ್ಲ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಬೈಕಲ್ಲಿ ಒಂದು ನಮ್ಮ ಹುಡುಗನ್ನು ಮತ್ತು ಒಂದು ಹುಡುಗಿನೂ ಅವ ಕರ್ಕೊಂಡು ಹೋಗಿದ್ದಷ್ಟೇ ನಮಗೆ ನೋಡಿದ್ದೇವೆ. ಎಲ್ಲಾದರೂ ನೋಡಿದ್ರಾ ಹೆಂಗೆ ಮುಂಚಿತವಾಗಿ ಏನಾದರೂ ಆ ಬೈಕ್ನಲ್ಲಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಏನಿದಲ್ಲ ಎಲ್ಲಾದರೂ ನೀವು ಗಮನಕ್ಕೆ ಅಂದರೆ ನೀವು ಎಲ್ಲಾದರೂ ನೋಡಿದ್ದು ಉದಾಹರಣೆಗಳಿದಾನ? ಇಲ್ಲ ನಾವು ಒಟ್ಟು ನೋಡಿಲ್ರಿ ಅವನೇನು ನೋಡಿಲ್ರಿ ನಾವು. ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ ನಿಮ್ಮ ಮಗ ಕಾಣ್ತಾ ಇಲ್ಲ. ಆಮೇಲೆ ಇಲ್ಲೆಲ್ಲ ಬೇರೆ ಬೇರೆ ಪೋಷಕರು ಬಂದಿದ್ದಾರೆ ಮಕ್ಕಳವ್ರವ್ರ ಮಕ್ಕಳನ್ನು ಕರ್ಕೊಂಡು ಹೋಗೋಕೆ, ಬಟ್ ಈಗ ನಿಮ್ಮ ಮಗ ಇಲ್ಲ. ನಮ್ಮ ಮಗ ಏನು ಅದೇ 3 ಮನೆಯಾಗ ಬಂದು ಗೊತ್ತಿಲ್ಲ, ಅವ್ನು ಕಾಣಕತ್ತೇ ಇಲ್ಲ ಅಲ್ಲ ರೀ. ನಿಮಗೆ ಯಾರು ಕರೆ ಮಾಡಿದ್ರು ಸ್ಕೂಲಿಂದ? ನಾನೇ ಕರೆ ಮಾಡಿ ಕೇಸು ಕೇಳಿದೆ ಸರ್ನ, ಬಂದಿದ್ದಾನೆ ಅಂತ ಹೇಳಿದ್ರು. ಬಂದಿದ್ದಾನೆ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಇನ್ನೊಂದು ತಿರ್ಗಾ 5 ನಿಮಿಷ ಬಿಟ್ಟು ಸರ್ಗೆ ಫೋನ್ ಕೊಡಿ, ನಾನು ನಮ್ಮ ಮಗನ ಜೊತೆ ಮಾತಾಡಬೇಕು ಅಂತಂದೆ. ಅವ್ರು ಇಲ್ಲ ರೀ ಎಲ್ಲ ಹೋಗಿದ್ದಾನೆ ಬರ್ತಾನೆ ಅಂತ ಅಂದರು. ನನಗೆ ಗಾಬರಿ ಆಯಿತು ಹಿಂಗೆ ಅಂತ. ಮತ್ತೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿಕೊಂಡೆ, ಎಲ್ಲ ಕೇಳಿದೆ, ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ತಕ್ಷಣ ಡ್ಯೂಟಿನ ಮುಗಿಸ್ಕೊಂಡು ನಾನು ವಾಪಸ್ ಹೇಳ್ಕೊಂಡು ಬಂದರೆ ಇಲ್ಲಿ ನನ್ನ ಮಗ ಮಿಸ್ಸಿಂಗ್ ಆಗಿದ್ದಾನೆ, ನನ್ನ ಮಗನ ಜೊತೆಗೆ ಇನ್ನೊಂದು ಹುಡುಗಿನೂ ಮಿಸ್ ಆಗಿದ್ದಾಳೆ. ಸೊ ಇದಿಷ್ಟು ಸದ್ಯ ಕುಟುಂಬಸ್ಥರು ಹೇಳ್ತಿರೋದು. ಪ್ರಮುಖವಾಗಿ ಈ ಒಂದು ಶಾಲೆಯಲ್ಲಿ ಅಂದರೆ ಪ್ರಮುಖ ಶಾಲೆಯ ಹೊರಗಡೆ ಏನಂತಂದರೆ ಎಲ್ಲೂ CCTV ಇಲ್ಲ. ಸದ್ಯ ಈ ಒಂದು ವಿಡಿಯೋ ಒಬ್ಬರ ಮನೆಯಲ್ಲಿ ಸದ್ಯ ಈಗ ಒಂದು CCTV ರೆಕಾರ್ಡ್ ಆಗಿರುವಂಥದ್ದು. ಸದ್ಯ ಸ್ಥಳಕ್ಕೆ ಧಾರವಾಡ ಉಪನಗರ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ, ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.